ನಿಮ್ಗೆ ಗೊತ್ತಾ, ನನ್ನ ಫ್ರೆಂಡ್ಸ್ ಗ್ಯಾಂಗಲ್ಲಿ ನಮ್ಮ ಲವ್ವೇ ಸಕ್ಸಸ್ ಆಗಿರೋದು. ಅವರೊಬ್ರನ್ನ ಲವ್ ಮಾಡ್ತಾರೆ, ಬ್ರೇಕಪ್ ಮಾಡ್ಕೊತಾರೆ, ಲವ್ ಮಾಡ್ತಾರೆ, ಬ್ರೇಕಪ್ ಮಾಡ್ಕೊತಾರೆ. ಆದರೆ ನಮ್ಮ ಲವ್ ಹಂಗಲ್ಲ. ನಂಗೆ ತುಂಬ ಖುಷಿ ಆಗ್ತಿದೆ, ಹೆಮ್ಮೆನೂ ಆಗ್ತಿದೆ. ಆದರೆ ನಾನು ಇಷ್ಟು ಕಷ್ಟಪಟ್ಟೆ ಗೊತ್ತಾ ನಮ್ಮ ಅಮ್ಮನ ನಮ್ಮ ಲವ್ನ ಒಪ್ಸೋಕ್ಕೆ. ಅವ್ರು ಏನಂತ ಇದ್ರು ಗೊತ್ತಾ, ನೀನು ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಕೆಲಸ ಸಿಕ್ಕಿದ ಮೇಲೇ ನಾನು ಮದುವೆ ಮಾಡ್ಕೊಬೇಕು ಅಂತ. ನಂಗೆ ಇಷ್ಟು ಹೊಡಿತಾ ಇದ್ರು, ಇಷ್ಟು ಬೈತಾ ಇದ್ರು ನೀನು ಲವ್ ಮಾಡ್ತಾ ಇರೋದಕ್ಕೆ. ಆದರೆ ಒಂದಂತೂ ಅವ್ರಿಗೆ ತೋರಿಸ್ಬೇಕು, ನಾನು ಪ್ರೂವ್ ಮಾಡಬೇಕು. ಏನಂತ ಗೊತ್ತಾ, ನೀನು ನನ್ನ ರಾಣಿ ಥರ ನೋಡ್ಕೊತಾ ಇದ್ದೀರೋ ಅಂತ. ಏನು ಬೇಜಾರು ಮಾಡ್ಕೊಬೇಡ, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ನನಗೆ ಗೊತ್ತು. ಅಮ್ಮ ಕೀರ್ತನ, ಪಾತ್ರೆ ತೊಳೆದ್ಮೇಲೆ ಮನೆ ಓಡಿಸ್ಬಿಡು, ಮರಿಬೇಡ ಆಯ್ತಾ? ಆತೆ ಮಾಡ್ತೀನಿ. ಕೀರ್ತನ, ನೀರು ತಗೊಂಬಾ. ತಗೊಂಬರ್ತೀನಿ. ಗುರು, ಈ ತಿಂಗ್ಳಿಗೆ ರೇಷನ್ಗೆ ಕಾಸು ಕೊಡು. ಹೋದ ತಿಂಗಳು ನೀನು 7,000 ಕೊಟ್ಟೆ, ಅದು ಸಾಕಾಗೇ ಇಲ್ಲ. 10,000 ಕೊಡು ಈ ತಿಂಗಳು. ನನಗೆ ಗೊತ್ತು ತಾನೆ, ಈ ಮನೇಲಿ ನಾನು ಒಬ್ಬನೇ ಕೆಲ್ಸಕ್ಕೆ ಹೋಗ್ತಿರೋದು. ಎಷ್ಟು ಕಷ್ಟ ಗೊತ್ತಾ ಆಫೀಸ್ ಹೋಗಿ ಕೆಲಸ ಮಾಡೋದು. ನಿನಗೆ ಎಲ್ಲಿ ಗೊತ್ತು ಆ ಕಷ್ಟ. ಈ ತಿಂಗಳು 8,000 ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊ. ಹೊಸ ಕಾರ್ ತಗೊಂಡಿರೋದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಎಲ್ಲ ಹಾಕ್ತಿದ್ದಾಳೆ. ಕಾಲ್ ಮಾಡಿ ವಿಶ್ ಮಾಡೋಣ. ಹಲೋ ಲಕ್ಷ್ಮಿ, ಏನೇ ಹೊಸ ಕಾರೆಲ್ಲ ತಗೊಂಡ್ಬಿಟ್ಟಿದ್ದೀರಾ? ನಿಮ್ಮಪ್ಪ ತಗೊಂಡಿದ್ದ? ಇಲ್ಲಾನೇ, ನನಗೆ ಕೆಲಸ ಸಿಕ್ತು. ನನ್ನ ಸ್ವಂತ ಕಾಸಿಂದ ತಗೊಂಡಿರೋದ ಕಾರ್ನ. ಹೌದಾ? ನಿನ್ನ ಡಿಗ್ರಿನ ಕಂಪ್ಲೀಟ್ ಮಾಡ್ದ? ಇಲ್ಲಾನೇ, ಗುರು ಅವರು ಓದಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಡಿಗ್ರಿನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಹಾಗಂದ್ರೆ ನೀನು ಹೌಸ್ ವೈಫಾ? ಐ ಆಮ್ ವೆರಿ ಹ್ಯಾಪಿ ಬೀಯಿಂಗ್ ಹೌಸ್ ವೈಫ್. ಏನಿಗೆ ಗೊತ್ತಾ, ನನಗೇನು ಬೇಕೋ ಅವರು ಕೊಡಿಸ್ತಾರೆ, ದಿನ ಕಾಸು ಕೊಡ್ತಾರೆ. ನನಗೆ ಬೇಡ ಅಂತ ಹೇಳ್ತೀನಿ, ಆದ್ರೂ ಫೋರ್ಸ್ ಮಾಡಿ ಅದು ತಗೋ ಇದು ತಗೋ ಅಂತ ಹೇಳ್ತಾರೆ. ಐ ಆಮ್ ವೆರಿ ಹ್ಯಾಪಿ. ನನ್ನ ಕೆಲಸನೇ ಹೋಗೋದು ಬೇಕಾಗಿಲ್ಲ. ನೈಸ್ ನೈಸ್. ಇನ್ನೊಂದು ವಿಷಯ ಗೊತ್ತಾ, ನಾವು ಹೊಸ ಕಾರ್ ತಗೊಳ್ಳೋಣ ಅಂತ ಇದ್ದೀವಿ. ಅದೇ ಡಿಸೈಡ್ ಮಾಡ್ತಾ ಇದ್ದೀವಿ ಯಾವ ಕಾರ್ ತಗೊಬೇಕು ಅಂತ. ಅಲ್ಲೇ ನಾನು ಆಫೀಸಲ್ಲಿ ಇದ್ದೀನಿ, ನಾನು HR ಬಂದರು, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿನಗೆ. ಸರಿ, ಓಕೆ ಬಾಯ್. ಅಮ್ಮ ಕೀರ್ತನ, ಈ ತಿಂಗಳು ವಾಟರ್ ಬಿಲ್ಲು 2,000 ರೂಪಾಯಿ ಬಂದೈತೆ. ಈ ತಿಂಗಳು ಖರ್ಚಿಗೆ ಗುರು ಕಾಸು ಕೊಟ್ಟಿದ್ದಾನಲ್ಲ, ಅದ್ರಲ್ಲಿ ಕಟ್ಬಿಡು ಬೇಗ ಬಿಲ್ನ. ಅತ್ತೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಅವ್ರು ಕೊಟ್ಟಿರೋದು ಬರೀ 8,000. ಆ ಕಾಸಲ್ಲಿ ಮನೆ ರೇಷನು ತೊಗೊಬೇಕು, ಕರೆಂಟ್ ಬಿಲ್, ವಾಟರ್ ಬಿಲ್ ಎಲ್ಲ ಕಟ್ಟೋಕ್ಕಾಗಲ್ಲ ಅತ್ತೆ. ನೀವು ಎಕ್ಸ್ಟ್ರಾ 3,000 ಕೊಡ್ತೀರಾ? ನಾನು ಗೌರ್ಮೆಂಟ್ ಟೀಚರ್ ಆಗಿ ಕೆಲಸ ಮಾಡಿ ರಿಟೈರ್ ಆಗಿದ್ದಕ್ಕೇ ಇವಾಗ ನನಗೆ ಪೆನ್ಷನ್ ಸಿಗ್ತಾ ಇರೋದು. ನನಗೆ ಕಾಸು ಬರ್ತಾ ಇರೋದಕ್ಕೆ ತಾನೇ ನೀನು ನನ್ನ ಹತ್ರ ಕಾಸು ಕೇಳ್ತಾ ಇರೋದು. ಇಲ್ಲಾಂದರೆ ಯಾರ ಹತ್ರ ಕೇಳ್ತಿದ್ದೆ ನೀನು? ನೀನು ಕೆಲ್ಸಕ್ಕೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ನೀನು ಡಿಗ್ರಿನೇ ಕಂಪ್ಲೀಟ್ ಮಾಡಿಲ್ಲ, ನಿನಗೆ ಎಲ್ಲಿ ಕೆಲಸ ಸಿಗುತ್ತೆ? ಕೊಡ್ತೀನಿ ಬಿಡು. ಗುರು, ಈ ವೀಕೆಂಡು ನನ್ನ ಡಿಗ್ರಿ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಒಂದು ರೆಸ್ಟೋರೆಂಟಲ್ಲಿ ಮೀಟ್ ಆಗೋಣ ಅಂತ ಇದ್ದೀವಿ. ಅದಕ್ಕೆ ಹೊಸ ಡ್ರೆಸ್ ತೊಗೊಬೇಕು, ಕಾಸು ಕೊಡ್ತೀಯಾ? ನೀನು ಡಿಗ್ರಿನೇ ಕಂಪ್ಲೀಟ್ ಮಾಡಿಲ್ಲ, ನೀನು ಏನಕ್ಕೆ ಹೋಗ್ತೀಯಾ? ಡಿಗ್ರಿಗೂ ಮತ್ತು ಫ್ರೆಂಡ್ಸ್ನ ಮೀಟ್ ಮಾಡೋದ್ರಲ್ಲಿ ಏನು ಸಂಬಂಧ? ನೀನು ಡಿಗ್ರಿ ಕಂಪ್ಲೀಟ್ ಮಾಡಿದಿದ್ರೆ ರೆಸ್ಪೆಕ್ಟ್ ಸಿಗ್ತಾ ಇತ್ತು. ಇವಾಗ ನಿನಗೆ ಏನೂ ಇಲ್ಲ. ನಿನಗೋಸ್ಕರ ತಾನೇ ನಾನು ಡಿಗ್ರಿ ಓದೋದನ್ನ ಬಿಟ್ಟೆ. ನೀನು ತಾನೇ ಹೇಳ್ದೆ ಡಿಗ್ರಿನ ಕಂಪ್ಲೀಟ್ ಮಾಡೋದೇನು ಅವಶ್ಯಕತೆ ಇಲ್ಲ, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ. ಇವಾಗ ನನ್ನ ತಲೆ ಮೇಲೆ ಹಾಕು. ಏನಪ್ಪ ಆಯಿತು? ತಿರ್ಗಾ ಜಗಳನ? ನಾನು ಅವತ್ತೇ ಹೇಳ್ದೆ ಆ ಡಾಕ್ಟರ್ ಹುಡುಗಿನ ಮದುವೆ ಮಾಡ್ಕೊ ಅಂತ. ಅವಳು ನಮ್ಮ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಿದ್ರೆ ನೀನು ಖುಷಿಯಾಗಿ ಫಸ್ಟ್ ಕ್ಲಾಸ್ ಆಗಿರ್ತದೆ. ಏನು ಮಾಡೋದು, ಅನ್ಭವಿಸು. ಏನಪ್ಪ ಶರ್ಟ್ನ ಐರನ್ ಮಾಡ್ಕೊತ ಇದೆಯಾ? ಇವತ್ತು ಕೆಲಸ ರಜೆ ಅಲ್ವಾ ನಿನಗೆ? ಎಲ್ಲಿ ಹೋಗ್ತಿದ್ಯಾ? ಆಫೀಸ್ ಪಾರ್ಟಿ ಇದೆ, ಅದಕ್ಕೆ ಹೋಗ್ತಾಯಿದ್ದೀನಿ. ನೀನು ಎಂತಿನಾನು ಕರ್ಕೊಂಡು ಹೋಗ್ತೀಯಾ? ಇಲ್ಲ. ಏನಕ್ಕೆ ಕರ್ಕೊಂಡು ಹೋಗು, ನೀವಿಬ್ಬರು ಜೊತೆಗೆ ಹೋಗ್ಬಿಟ್ಟು ಬನ್ನಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರುತ್ತೆ. ಸುಮ್ಮನೆ ಹೋಗಮ್ಮ.
ಹಾಂ, ನನಗೆ ಗೊತ್ತು ನೀನು ಏನಕ್ಕೆ ಬೇಡ ಅಂತ ಹೇಳ್ತಿದ್ಯಾ ಅಂತ. ನಿನ್ನ ಫ್ರೆಂಡ್ಸು ನಿನ್ನ ಹೆಂಡತಿ ಏನು ಮಾಡ್ತಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರಾ, ಡಿಗ್ರಿ ಕಂಪ್ಲೀಟ್ ಮಾಡ್ರಾ, ಏನು ಓದಿದ್ದಾರೆ, ಅದು ಇದು ಅಂತ ಕ್ವಶನ್ಸ್ ಕೇಳ್ತಾರೆ. ನಿನಗೆ ಆನ್ಸರ್ ಮಾಡೋಕ್ಕೆ ಆಗಲ್ಲ, ಅದಕ್ಕೆ ತಾನೆ. ಕೀರ್ತನ, ಟವಲ್ ತಗೊಂಬಾ. ಹಾಂ ರೀ, ತೊಗೊಂಬರ್ತೀನಿ. ಅಮ್ಮ ಕೀರ್ತನ, ಅತ್ತೆ ಬಟ್ಟೆ ಮಾಡಿಸ್ತಿದ್ಯಾ? ನಿನಗೆ ಒಂದು ಹೇಳಕ್ಕೆ ಬಂದೆ. ನೀನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಮ್ಮ. ಹಿಂಗೋ ಮನೇಲಿ ಸುಮ್ಮನೆ ತಾನೇ ಇದೆಯಾ? ಡಿಗ್ರಿನಾ? ಹ್ಞೂ, ನೀನು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡ್ರೆ ಕೆಲಸ ಸಿಗತ್ತೆ, ನೀನು ದುಡಿಬೋದು, ನೀನು ಗುರು ಆರಾಮಾಗಿ ಚೆನ್ನಾಗಿರ್ಬೋದು ಅಂತ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಬೇಕಂದ್ರೆ ನಾನು ನಮ್ಮಮ್ಮ ಮನೇಲಿ ಇರಬೇಕಾಗತ್ತೆ ಅತ್ತೆ, ಯಾಕಂದರೆ ಇಲ್ಲಿಂದ ಕಾಲೇಜ್ಗೆ ಹೋಗೋಕ್ಕೆ ತುಂಬ ದೂರ ಆಗುತ್ತೆ. ಪರವಾಗಿಲ್ಲ, ನೀನು ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಈ ಮನೆಗೆ ಬಾ, ಅಲ್ಲಿವರೆಗೂ ನಿಮ್ಮಮ್ಮ ಮನೇಲೇ ಇರೋ. ನೀನು ಮದುವೆ ಆಗಿ ಬರೀ 4 ತಿಂಗಳಾಗಿರೋದು ಅಷ್ಟೇ. ಇವಾಗಲೇ ಏನು ಮಗು ಮಾಡ್ಕೊಬೇಕಂತ ಅವಶ್ಯಕತೆ ಇಲ್ಲ. ನೀನು ನಿನ್ನ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ಮಗು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸರಿ ಅತ್ತೆ, ನಾನು ನಮ್ಮಮ್ಮ ಕಾಲ್ ಮಾಡಿ ಕೇಳ್ತೀನಿ. ಹ್ಞೂ, ಸರಿ ಸರಿ, ಮಾತಾಡು. ಅಮ್ಮ, ಹೇಳಮ್ಮ. ಊಟ ಮಾಡಿದ್ರಾ? ಇನ್ನೂ ಇಲ್ಲಮ್ಮ, ಮಾಡಬೇಕು. ಅಮ್ಮ, ನನ್ನ ಅತ್ತೆ ನನಗೆ ಡಿಗ್ರಿ ಕಂಪ್ಲೀಟ್ ಮಾಡು ಅಂತ ಹೇಳಿದ್ರು. ಓ ಹೌದಾ, ಒಳ್ಳೆ ವಿಷಯನೇ ಅಮ್ಮ. ಅವ್ರು ಹೇಳಿದ್ರು, ಬೇಕಂದ್ರೆ ನಿಮ್ಮಮ್ಮ ಮನೆಗೆ ಹೋಗಿರು, ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ ಬಾ, ಪರವಾಗಿಲ್ಲ ಅಂತ ಹೇಳಿದ್ರು. ಅದಿಂಗೆ ಹಂಗೆ ಹೇಳ್ಬಿಟ್ರು ಅವರು. ನಾನು ನಿನ್ನ ಹತ್ರ ಇಷ್ಟು ಸತಿ ಬಡ್ಕೊಂಡೆ ಡಿಗ್ರಿ ಕಂಪ್ಲೀಟ್ ಆಗಿ ಕೆಲಸ ಸಿಕ್ಕಿದ ಮೇಲೇ ನೀನು ಮದುವೆ ಮಾಡ್ಕೊಬೇಕು ಅಂತ. ಫಸ್ಟು ನಿನ್ನ ಗಂಡನ ಕೇಳು, ಅವ್ರು ಒಪ್ಕೊಂತಾರ ಅಂತ ನೋಡಮ್ಮ, ನನ್ನ ಕೈಯಲ್ಲೆಲ್ಲ ಫೀಸ್ ಕಟ್ಟೋಕ್ಕಾಗಲ್ಲ. ಓದೋ ಟೈಮಲ್ಲಿ ನೀನು ಓದಿಲ್ಲ, ನಿನ್ನ ಗಂಡನೇ ಫೀಸ್ ಕಟ್ಟಬೇಕು. ನಾನು ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಹಾಂ. ಗುರು, ನಾನು ಡಿಗ್ರಿ ಕಂಪ್ಲೀಟ್ ಮಾಡೋಣ ಅಂತ ಇದ್ದೀನಿ. ನಾನು ಹಿಂಗೋ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಫಿನಾನ್ಷಿಯಲಿ ನಾನು ನಿನಗೆ ಹೆಲ್ಪ್ ಮಾಡ್ಬೋದು, ಅದಕ್ಕೆ. ಫಸ್ಟ್ ಆಫ್ ಆಲ್, ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೆ ನಿನಗೆ ಅಷ್ಟು ನಾಲೆಜ್ ಇಲ್ಲ. ಸುಮ್ಮನೆ ಯಾಕೆ ದುಡ್ಡಿನ ವೇಸ್ಟ್ ಮಾಡ್ತೀಯ? ನೀನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀಯ, ಅದನ್ನು ಮಾಡಿಕೊಂಡು ನನ್ನ ನೋಡಿಕೊಂಡು ಮನೇಲಿ ಸುಮ್ಮನೆ ಕೂತ್ಕೋ, ಅಷ್ಟೇ ಸಾಕು. ಡಿಗ್ರಿ ಅಂತ ನಾನೇ ಕಷ್ಟಪಟ್ಟು ಡಿಗ್ರಿ ಮಾಡಿದೆ, ಇನ್ನು ಇವಳು ಅತ್ತೆ, ಅಡುಗೆ ಮಾಡಿ ಆಯಿತು, ಬನ್ನಿ ಊಟ ಮಾಡಿ. ನಿಮ್ಮಮ್ಮ ಏನು ಹೇಳಿದ್ರಮ್ಮ? ನಮ್ಮಮ್ಮ ಒಪ್ಕೊಂಡ್ರು, ಆದರೆ ಗುರುವರು ಒಪ್ಕೊಂತಿಲ್ಲ ಅತ್ತೆ. ಅವರು ಬೇಡ, ನೀನು ಕಂಪ್ಲೀಟ್ ಮಾಡಬೇಡ ಡಿಗ್ರಿನ ಅಂತ ಹೇಳಿದ್ರು. ಅದಕ್ಕೆ ನಾನು ಸೈಲೆಂಟ್ ಆಗಿಬಿಟ್ಟೆ. ನನಗೆ ಇವರಪ್ಪ ಥರ ನಡ್ಕೊತಾ ಇದ್ದಾನೆ. ನಿಮ್ಮ ಮಾವನೂ ಹಿಂಗೇಮ್ಮ, ನನ್ನ ಟೀಚರ್ ಕೆಲಸಕ್ಕೆ ಹೋಗ್ಬೇಡ ಅಂತ ಯಾವಾಗಲೂ ಬೈತಾಯಿದ್ರು. ನಾನು ದುಡಿಯೋದೇ ಅವ್ರಿಗೆ ಇಷ್ಟ ಆಗ್ತಾ ಇದ್ದಿಲ್ಲ. ಮನೇಲಿ ಯಾವಾಗಲೂ ಜಗಳ. ನಾನು ಒಂದಿನ ನಮ್ಮಪ್ಪಗೆ ಹೇಳ್ಬಿಟ್ಟೆ. ನಮ್ಮಪ್ಪ ಬಂದು ನಿಮ್ಮ ಮಾವಗೆ ಒಳ್ಳೆ ಅಡ್ವೈಸ್ ಕೊಟ್ಟರು. ಅದಾದಮೇಲೆ ಅವರು ಸರಿ ಹೋದರು. ಅಲ್ಲಿವರೆಗೂ ಬಾಯಿ ಬಂದಂಗೆ ನಂಗೆ ಬೈತಾಯಿದ್ರು. ಇವನು ಅವರಪ್ಪ ಥರನೇ ನಡ್ಕೊತಾ ಇದ್ದಾನೆ. ಆದರೆ ನಾನಂತೂ ಬಿಟ್ಕೊಟ್ಟಿಲ್ಲ. ನಾನು ಸ್ಟ್ರಾಂಗಾಗಿ ನಿಂತ್ಕೊಂಡೆ. ನಾನು ದುಡಿಲೇಬೇಕು, ನಾನು ಟೀಚರ್ ಕೆಲಸಕ್ಕೆ ಹೋಗೇ ಹೋಗ್ತೀನಿ ಅಂತ ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದಕ್ಕೆ ಅವರು ಏನು ಮಾಡೋದತ್ತೆ. ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದು, ಅಡ್ಜಸ್ಟ್ ಮಾಡ್ಕೊಬೇಕಲ್ವ. ಆದರೆ ಒಂದು ಹೇಳ್ತೀನಿ ಹೆಣ್ಮಕ್ಳು ದುಡಿಬೇಕು. ದುಡಿದ್ರೇ ಅವ್ರಿಗೊಂದು ರೆಸ್ಪೆಕ್ಟ್ ಸಿಗೋದು, ತಿಳ್ಕೊ. ಸರಿ, ನೀನು ಹೋಗು, ನಾನು ಬರ್ತೀನಿ. ರೀ, ನಾವು ಹೊಸ ಕಾರ್ ತಗೊಳ್ಳೋಣ. ನಿಮ್ಮ ಅಪ್ಪ ಕಾಸು ಕೊಟ್ಟಿದ್ದಾರಾ ಕಾರ್ ತಗೊಳ್ಳೋಕ್ಕೆ? ಗುರು, ಏನಕ್ಕೆ ನಮ್ಮಪ್ಪ ಬಗ್ಗೆ ಎಲ್ಲ ತೆಗಿತಾ ಇದೆಯಾ? ಮತ್ತೇನೇನು, ನನ್ನ ಸ್ಯಾಲ್ರಿ ಒಂದು 40,000. ಆ ದುಡ್ಡಲ್ಲಿ ಮನೆ ಖರ್ಚಿಗೆ ಕಾಸು ಕೊಡಬೇಕು, ಈ ಮನೆ ರನ್ ಕಟ್ಟಬೇಕು. ಕಾರ್ ತಗೊಂಡ್ರೆ ನೀ ಕಟ್ತೀಯ EMIನ? ನಾನು ಹಿಂಗೆ ಕಟ್ಟೋಕ್ಕಾಗತ್ತೆ? ಕಟ್ಟಕ್ಕಾಗಲ್ಲ ತಾನೆ, ಮುಚ್ಕೊಂಡು ಹೋಗು. ಏನು ಕೇಳೋದ್ನೋ. ಎಷ್ಟು ಅಹಂಗಾರಿ ಒಳಗೆ ಅನ್ಎಜುಕೇಟೆಡ್ ವುಮೆನ್. ಕೀರ್ತನ, ನನ್ನ ಬ್ಲ್ಯಾಕ್ ಪ್ಯಾಂಟಲ್ಲಿ ಅದನ್ನ ವಾಶ್ ಮಾಡೋಕೆ ಹಾಕಿದ್ದೀನಿ. ನಾನು ಹೇಳ್ದಿನ ನನಗೆ ವಾಶ್ ಮಾಡೋಕ್ಕೆ? ಅದು ಗಲೀಜಾಗಿತ್ತು ಅಂತ ಅಂದ್ಕೊಂಡೆ, ಅದಕ್ಕೆ ನಾನು. ಸರಿ, ಕೈಲೋಗ್ದ ಇಲ್ಲ ವಾಶ್ ಮಿಷನ್ ಆಗ್ದಾ? ಇವತ್ತು ವೆಜಿಟೇಬಲ್ಸ್ನ ಕಟ್ ಮಾಡಾಗ ನಾನು ಬೆರ್ಲೂನ ಕುಯ್ಕೊಂಡೆ. ಕೈಯಲ್ಲಿ ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ವಾಷಿಂಗ್ ಮೆಷಿನಲ್ಲಿ ಹಾಕಿದೆ. ಆ ಪ್ಯಾನ್ ಪ್ರೈಸ್ ಗೊತ್ತಾ ನನಗೆ? ಅದು ತುಂಬ ಕಾಸ್ಟ್ಲಿ. ನಿನಗೆ ಗೊತ್ತು ಬ್ರ್ಯಾಂಡ್ ಬಗ್ಗೆ. ಯೂಸ್ಲೆಸ್. ಇನ್ಮೇಲೆ ನಾನು ಡ್ರೆಸ್ಸನ್ನೇ ವಾಶ್ ಮಾಡೋಕ್ಕೆ ಮುಂಚೆ ನನ್ನ ಕೇಳಿಬಿಟ್ಟೆ ವಾಶ್ ಮಾಡು. ಇಡಿಯಟ್.
ಹಲೋ. ಹಾಂ ಹೇಳೆ. ಏನೇ ಮಾಡ್ತಿದ್ಯಾ? ನಾನು ಸುಮ್ಮನೆ ಕೂತಿದ್ದೆ. ನಿಮ್ಮ ಮದುವೆ ಲೈಫ್ ಹೆಂಗಿದೆ? ಚೆನ್ನಾಗಿದೆಯಾ? ಮದುವೆ ಲೈಫು ತುಂಬ ಚೆನ್ನಾಗಿ ನಡೀತಾ ಇದೆ. ಸರಿ, ನಾನು ಏನಕ್ಕೆ ಕಾಲ್ ಮಾಡಿದೆ ಅಂತ ಗೊತ್ತಾ? ಈ ವೀಕು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮೀಟ್ ಮಾಡೋಣ ಅಂತ ಇದ್ದೀವಲ್ಲ, ನೀನು ಬರ್ತೀಯಾ? ಅಯ್ಯೋ ಹೋಗೋಕ್ಕಾಗಲ್ವಲ್ಲ, ಗುರು ಬೇರೆ ಹೋಗ್ಬೇಡ ಅಂತ ಹೇಳ್ಬಿಟ್ಟ. ಇವಳಿಗೆ ಏನು ಹೇಳಿ ಇವಾಗ? ಹಲೋ, ಕೇಳಿಸ್ತಿದ್ಯಾ? ಹಲೋ. ಆಲೇ ನಾನು ಬರಬೇಕಂತ ಇದ್ದೆ, ಆದರೆ ಏನು ಮಾಡೋದು, ನಂಗೆ ಮೈ ಹುಷಾರಿಲ್ಲ. ನನಗೆ ತುಂಬ ಜ್ವರ ಅಲ್ಲೇ, ಅದಕ್ಕೆ ನನಗೆ ಬರೋಕ್ಕಾಗ್ತಿಲ್ಲ. ನೀವು ಎಂಜಾಯ್ ಮಾಡಿ. ನನ್ನ ಹಸ್ಬೆಂಡು ಹೇಳಿದ್ರು, ಸುಮ್ಮನೆ ಮನೇಲಿ ಕೂತಿರೋ ಬದಲು ಹೋಗಿ ಟೈಮ್ ಸ್ಪೆಂಡ್ ಮಾಡು ನಿನ್ನ ಫ್ರೆಂಡ್ಸ್ ಜೊತೆ ಅಂತ. ಆದರೆ ಏನು ಮಾಡೋದು, ನಂಗೆ ಜ್ವರ ಬಂದ್ಬಿಡ್ತು. ಓ ಹೌದಾ, ತುಂಬ ಸುಸ್ತಾಗ್ತಿದೆ. ಪರವಾಗಿಲ್ಲ, ನೀನು ರೆಸ್ಟ್ ಮಾಡ್ಕೋ ಸರಿನಾ? ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮೀಟ್ ಆಗೋಣ. ಹಾಂ ಸರಿ, ಓಕೆ. ಓ, ಅಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ ಅಮ್ಮ. ಅಮ್ಮ, ನನಗೆ ತಕ್ಷಣ 20,000 ಬೇಕಾಗಿದೆ, ಕಳಿಸ್ಕೊಡ್ತೀಯಾ? ನಾನು ಒಂದು ಸ್ಕ್ಯಾನರ್ ಕಳಿಸ್ತೀನಿ, ಅದಕ್ಕೆ ಹೌದಾ? ಕಳಿಸು. ಹಾಂ ಸರಿಮ್ಮ, ನಾನು ಅವ್ರಿಗೆ ಹೇಳಿ ತಕ್ಷಣ ನಿಮಗೆ ಕಳಿಸ್ಕೊಡಿ ಅಂತ ಹೇಳ್ತೀನಿ. ಸರಿಮ್ಮ, ಸರಿ. ಅಲ್ಲೋ ರೀ, ನಮ್ಮ ಅಮ್ಮಗೆ ತಕ್ಷಣ 20,000 ಬೇಕಾಗಿದೆ ಅಂತೆ. ಅವ್ರು ನನಗೆ ಒಂದು ಸ್ಕ್ಯಾನರ್ ಕಳಿಸಿದ್ದಾರೆ, ಆ ಸ್ಕ್ಯಾನರ್ ನಿಮಗೆ ಕಳಿಸ್ತೀನಿ. ತಕ್ಷಣ 20,000 ಕಳಿಸ್ಕೊಡ್ತೀರಾ? ನಿನಗೆ ಗೊತ್ತು ತಾನೆ ಇದು ಮಂತ್ ಎಂಡ್ ಅಂತ. ನನ್ನ ಹತ್ರ ಕಾಸಿಲ್ಲ ರೀ, ಅವ್ರಿಗೆ ತುಂಬ ಎಮರ್ಜೆನ್ಸಿ ಅಂತೆ, ಪ್ಲೀಸ್. ಲೇ, ನಿಜವಾಗ್ಲೂ ನನ್ನ ಹತ್ರ ಕಾಸಿಲ್ಲ. ನೀವು ಇಲ್ಲ ತಿಂಗಳು ಒಂದು ಸ್ವಲ್ಪ ಅಮೌಂಟ್ ಸೇವ್ ಮಾಡ್ತಾ ಇರ್ತೀರಲ್ಲ, ಅದರಿಂದ ಒಂದು ಸ್ವಲ್ಪ ಎತ್ಕೊಡಿ. ಸುಮ್ಮನೆ ತಲೆ ತಿನ್ಬೇಡ. ಸೇವಿಂಗ್ಸಿಂದ ಕಾಸು ತೆಗಿಯೋಕ್ಕಾಗಲ್ಲ. ನಿಮ್ಮ ಅಮ್ಮಗೆ ಹೇಳೋದು ನನ್ನ ಹತ್ರ ಕಾಸಿಲ್ಲ ಅಂತ. ರೀ, ನಮ್ಮ ಅಮ್ಮ ಹತ್ರ 20,000 ಇದೆ, ಆದರೆ ಇವಾಗ ಅವ್ರಿಗೆ ಪೇಮೆಂಟ್ ಮಾಡೋಕ್ಕಾಗ್ತಿಲ್ಲ ಅವ್ರ ಅಕೌಂಟಿಂದ. ನೀವು ಮಾಡಿಕೊಡಿ ಪ್ಲೀಸ್. ಸುಮ್ಮನೆ ಫೋನ್ ಇಕ್ತೀಯಾ? ನನ್ನ ಹತ್ರ ಕಾಸಿಲ್ಲ. ಹಲೋ ಹಲೋ, ನನ್ನ ಫ್ರೆಂಡ್ ಸ್ನೇಹ ಕಾಲ್ ಮಾಡಲಾ? ಅವಳೇನಾದರೂ ತಪ್ಪಾಗಿ ತಿಳ್ಕೊಂಡ್ರೆ ಸರಿ, ನಮ್ಮ ಅತ್ತೆನ ಕೇಳೋಣ. ಅತ್ತೆ, ನಮ್ಮಮ್ಮಗೆ 20,000 ಬೇಕಂತೆ, ತುಂಬ ಎಮರ್ಜೆನ್ಸಿ. ನಿಮ್ಮ ಹತ್ರ ಇದೆಯಾ? ಹೌದಾ, ಸರಿಮ್ಮ, ನಾನು ಕಳಿಸ್ಕೊಡ್ತೀನಿ. ನನ್ನ ಹತ್ರ ನಿಮ್ಮಮ್ಮ ನಂಬರ್ ಇದೆ. ಅತ್ತೆ, ಅವ್ರ ನಂಬರ್ಗಲ್ಲ, ನಾನು ನಿಮಗೆ ಒಂದು ಸ್ಕ್ಯಾನರ್ ಕಳಿಸ್ತೀನಿ, ಆ ಸ್ಕ್ಯಾನರ್ಗೆ ಕಳಿಸ್ಕೊಡಿ. ಸರಿಮ್ಮ, ಥ್ಯಾಂಕ್ಸ್ ಅತ್ತೆ. ಯಾಕಮ್ಮ ಥ್ಯಾಂಕ್ಸ್ ಹೇಳ್ತಿದ್ಯಾ? ಇಂಥ ವಿಷಯಕ್ಕೆ ತಾನೇ ನಾವು ಹೆಲ್ಪ್ ಮಾಡಬೇಕಾಗಿರೋದು. ನಾನು ಕಳಿಸ್ಕೊಡ್ತೀನಿ. ನಮ್ಮಮ್ಮಗೆ 20,000 ಎಮರ್ಜೆನ್ಸಿ ಬೇಕಾಗಿತ್ತು ಅಂತ ಹೇಳಿದಾಗ ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗಿಲ್ವಲ್ಲ? ನಿಮ್ಮಮ್ಮಗೆ ನೀನು ದುಡಿದು ಕೊಡಬೇಕಾಗಿರೋದು, ನಾನಲ್ಲ. ಇದು ಮುಂಚೆನೇ ಹೇಳ್ಬೇಕಾಯಿತು. ನಾನು ಇಷ್ಟು ಸತಿ ನಿಮ್ಮ ಹತ್ರ ಬಡ್ಕೊಂಡೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಬಿಡಿ ಬಿಡಿ ಅಂತ. ನೀವು ತಾನೇ ನನ್ನ ಕಟ್ಟಾಕ್ಕೊಂಡು ಈ ಮನೇಲಿ ಇರೋದು. ಇವಾಗ ತಾನೇ ನಾನು ಆಫೀಸಿಂದ ಬಂದಿರೋದು, ಅಷ್ಟು ಬೇಗ ನೀನು ಶುರು ಮಾಡ್ಕೊಂಡ? ಇಷ್ಟು ದಿನ ನಾನು ಸೈಲೆಂಟ್ ಆಗಿದೆ, ಇನ್ಮೇಲೆ ನಾನು ಇರೋಕ್ಕಾಗಲ್ಲ. ಮದುವೆಗೆ ಮುಂಚೆ ನೀವು ನನಗೆ ಏನು ಹೇಳ್ತಾ ಇದ್ರಿ? ನೀನು ಡಿಗ್ರಿ ಕಂಪ್ಲೀಟ್ ಮಾಡೋದು ಬೇಕಾಗಿಲ್ಲ, ನಾನೇ ನಿನ್ನ ನೋಡ್ಕೊತೀನಿ, ನಿಮ್ಮ ಅಮ್ಮನೂ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ತಾನೇ ನನ್ನ ಮದುವೆ ಮಾಡ್ಕೊಂಡಿದ್ದು. ಇವಾಗ ಏನು ಮಾಡ್ತಾ ಇದ್ದೀರಾ ನೀವು? ನಾನು ಹೇಳೋದನ್ನ ನೀ ಕೇಳಿಸ್ಕೊ. ನಿಮ್ಮ ಮೇಲೆ ನಾನು ನಿಮ್ಮ ಮಾತೆಲ್ಲ ಕೇಳೋಕ್ಕೆ ಹೋಗಲ್ಲ. ನನಗೂ ದುಡಿಬೇಕಂತ ಆಸೆ ಇದೆ, ಯಾವಾಗಲೂ ನಿಮ್ಮ ಮೇಲೆ ಡಿಪೆಂಡ್ ಆಗೋಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ಪ್ಯಾಡ್ ತೊಗೊಬೇಕಂದ್ರೂ ನಿಮ್ಮ ಹತ್ರ ನಾನು ಕಾಸು ಕೇಳಬೇಕಾಗಿದೆ. ನನಗೆ ಈ ಥರ ಎಲ್ಲ ಇರೋಕ್ಕೆ ಇಷ್ಟ ಇಲ್ಲ. ನಿಮಗೋಸ್ಕರ ನಾನು ಅಡ್ಜಸ್ಟ್ ಮಾಡಿಕೊಂಡು ಇದ್ದೆ, ಆದರೆ ಇವಾಗ ನಂಗೆ ಇರೋಕ್ಕಾಗಲ್ಲ. ನನಗೆ ಗೊತ್ತು ಇನ್ಮೇಲೆ ಏನು ಮಾಡಬೇಕು ಅಂತ. ಮಾಡ್ಕೋ, ನಾನು ನೋಡ್ತೀನಿ ನಿನಗೆ ಯಾರು ಸಪೋರ್ಟ್ ಮಾಡ್ತಾರಂತ. ನಿಮ್ಮ ಸಪೋರ್ಟ್ ನನಗೇನು ಬೇಡ, ನಿಮ್ಮಮ್ಮ ಸಪೋರ್ಟ್ ನಂಗೆ ಆಲ್ರೆಡಿ ಸಿಕ್ಬಿಟ್ಟೈತೆ, ಅಷ್ಟು ಸಾಕು. ಕೀರ್ತನ, ಡ್ರೆಸ್ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟ? ಹಾಂ ಅತ್ತೆ, ಎತ್ತಿಟ್ಕೊತಾ ಇದ್ದೀನಿ. ಹೌದಾ? ಇಲ್ಲ, ನೋಡಿಕೊಂಡು ಹುಷಾರಾಗಿ ಎತ್ತಿಟ್ಕೊ. ನಾಳೆ ನಿಮ್ಮ ಕಾಲೇಜ್ ಫೀಸ್ ಕಟ್ಟಬೇಕಲ್ಲ, ನಿಮ್ಮ ಗೂಗಲ್ ಪೇ ನಂಬರ್ಗೆ ನಾನು ಫೀಸ್ ಅಮೌಂಟ್ ಕಳಿಸಿದ್ದೀನಿ. ನಾಳೆ ಕಾಲೇಜ್ಗೆ ಹೋಗಿದ ತಕ್ಷಣ ಫೀಸ್ನ ಕಟ್ಬಿಡು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನನ್ನ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೆ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ. ನಮ್ಮ ಅಮ್ಮನೂ ಹಿಂಗೆ ಸಪೋರ್ಟ್ ಮಾಡ್ತಾರಾ ಅಂತ ಗೊತ್ತಿಲ್ಲ, ಆದರೆ ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಲ್ಲ ಸೊಸೆಗೂ ನಿಮ್ಮ ಥರ ಅತ್ತೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಒಂದು ತಾಯಿನೇಮ್ಮ, ನನಗೂ ಒಂದು ಮಗಳಿದ್ದಿದ್ರೆ ಅವಳಿಗೂ ನಾನು ಇದನ್ನೇ ಮಾಡ್ತಿದ್ದೆ. ಕಾಲೇಜ್ ಪಕ್ಕದಲ್ಲೇ ಒಂದು ಪಿ ಜಿ ಇದೆ, ಆ ಪಿ ಜಿಗೆ ನೀನು ಹೋಗಿ ಸೇರಬೇಕು. ಯಾಕಂದರೆ ಆ ಪಿ ಜಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಅದೊಳ್ಳೆ ಪಿ ಜಿ, ಸರಿನಾ? ಅಲ್ಲೇ ಇರು, ಮತ್ತು ನಾನು ವಾರ ವಾರ ನಿನ್ನ ನೋಡೋಕ್ಕೆ ನಾನು ಬರ್ತೀನಿ. ಓಕೆ ಅತ್ತೆ. ನಾನು ಗುರು ಹತ್ರ ನಾನು ಮಾತಾಡ್ಕೊತೀನಿ ಇದ್ರ ಬಗ್ಗೆ ಎಲ್ಲ. ನಿನ್ನ ತಲೆ ಕೆಡಿಸ್ಕೊಬೇಡ, ನಿಂದು ಫುಲ್ಲು ಗಮನ ಓದ್ರದ ಮೇಲೆ ಇರಬೇಕು. ಮತ್ತು ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಒಳ್ಳೆ ಕೆಲಸಕ್ಕೆ ಸೇರಿ ನಿಮ್ಮನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ ಅತ್ತೆ, ನನ್ನ ಪ್ರಾಮಿಸ್.
ನನಗೆ ಗೊತ್ತುಮ್ಮ ನೀನು ನನ್ನ ಚೆನ್ನಾಗಿ ನೋಡ್ಕೊತೀಯ ಅಂತ. ಮತ್ತು ಇನ್ನೊಂದು, ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರು. ಗುರುಕ್ಕಿಂತ ನೀನು ಒಳ್ಳೆ ಸಂಬಳ ತೆಗಿಬೇಕು, ಒಳ್ಳೆ ಸ್ಟ್ಯಾಂಡರ್ಡ್ ಆಗಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಬೇಕು, ಸರಿನಾ? ಸರಿಮ್ಮ, ಇಲ್ಲ ಎತ್ತಿಟ್ಕೊ, ನಾಳೆ ಬೆಳಿಗ್ಗೆ ಸಿಗೋಣ. ಗುಡ್ ನೈಟ್.